ಪೌರೋಹಿತ್ಯ ಏನು ಗೊತ್ತಿರುತ್ತೆ. ಈ ಸ್ವಾಮಿಗಳ ಹತ್ರ ಎಲ್ಲ ನಮಗೇನು ಕೆಲಸ, ಇವರಿಗೇನು ಪೌರೋಹಿತ್ಯ ತಲೆ ಬಿಡೋ ಗೊತ್ತಿರೋದಿಲ್ಲ ಅಂತ ಯಾರು ಹೋಗಲೇ ಇಲ್ಲ ಸ್ವಾಮಿಗಳ ಹತ್ರ. ಆಚಾರ್ಯರು ಬಂದಿದ್ದಾರೆ, ಭೇಟಿಗೆ ಬರಲಿಲ್ಲ ಯಾರು, ಒಂಥರ ಅಹಂಕಾರದಿಂದ ಕೂತು ಬಿಟ್ಟಿದ್ದರು. ಆಚಾರ್ಯರ ಕ್ರಮ ಏನು ಅಂದರೆ, ಯಾರಾದರೂ ಜಿಜ್ಞಾಸೆಯಿಂದ ಬಂದರೆ ಮಹಾ ಸಂತೋಷ, ಮಗುವಿಗಿಂತ ಸಣ್ಣ ಮಗುವಾಗಿ ಅವ್ರ ಜೊತೆ ಬೆರೀತಿದ್ರು. ಯಾರಾದರೂ ಸ್ವಲ್ಪ ಹೀಗೆ ಈಗೋ ತೋರಿಸಿದರೆ ಅಲ್ಲೇ ಸ್ಮ್ಯಾಶ್ ಮಾಡಿಬಿಡ್ತಿದ್ರು ಆಚಾರ್ಯರು. ಇವರು ಇಲ್ಲಿ ಪಂಡಿತರು ಅಂದರೆ ಇವರಿಗೆಲ್ಲ ಸನ್ಯಾಸಿಗಳಿಗೆ ಮಂತ್ರಕಾಂಡ ಕರ್ಮಕಾಂಡ ಏನು ಗೊತ್ತಿದೆ, ಅವ್ರ ಹತ್ರ ಏನು ಮಾತು ಅಂತ ಬರಲಿಲ್ಲ ಯಾವ ಪಂಡಿತರು. ಆಚಾರ್ಯರು ತಕ್ಷಣ ಅಲ್ಲಿ ಊರಿನ ಮುಖಂಡರನ್ನು ಕರೆಸಿ, ಏನು ಕುಹರ ಕೂಪದ ಅರ್ಧುರಾಭಾಹ, ಏನು ನಿಮ್ಮ ಊರಿನ ಕೂಪ ಮಂಡೂಕುಗಳು ಒಂದು ಕಾಣೋಲ್ಲ ಅಂದರು. ಬೇಕು ಅಂತ ಇವು ಪಂಡಿತರಿಗೆ ಅವರು ಹೋಗಿದ ತಕ್ಷಣ ಕರೆದದ್ದು, ಏನು ನಿಮ್ಮೂರಿನ ಕೂಪ ಮಂಡೂಕುಗಳು ಒಂದು ಕಾಣಿಸ್ತಾ ಇಲ್ಲ, ಎಲ್ಲಿ ಕೂತಿವೆ ಅಂತ ಕೇಳಿದರು. ಅಷ್ಟಾದಗಳು ಇವೆಲ್ಲ ಸಿಟ್ಟುವಂತೇನು ಕೂಪ ಮಂಡೂಕ ಅಂತ ಹೇಳ್ತಾರೋ, ಒಂದು ಕೈ ನೋಡಿ ಬಿಡಬೇಕು ಈ ಆಚಾರ್ಯರನ್ನ ಅಂತ ಬಂದರು. ಬಂದು ಅವ್ರದ್ದು ಯೋಜನೆ ಏನು ಅಂದರೆ, ಇದು ನೋಡಿ ಯಜ್ಞದ ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಪಾರಂಗತರಾದ ಕೆಲವೇ ಜನ ಎಕ್ಸ್ಪರ್ಟ್ಗಳಿಗೆ ಮಾತ್ರ ಗೊತ್ತಿರುವ ಖಿಲ ಭಾಗದ ಮಂತ್ರ. ವೇದ ಓದಿದವರಿಗೂ ಮಂತ್ರ ಗೊತ್ತಿಲ್ಲ, ಅರ್ಥ ಅಂತೂ ಗೊತ್ತೇ ಇಲ್ಲ. ಯಾಕಂದ್ರೆ ಅದು ಯಾರು ಅರ್ಥ ಬರೆಯಲಿಲ್ಲ. ಈ ಮತ್ತು ಪುರೋಹಿತರಿಗೆ ದೇವರದ ಇದರಿಂದ ಅದರ ಅರ್ಥ ತಿಳ್ಕೊಳ್ಳೋ ಅಭ್ಯಾಸ ಹಿಂದಿನಿಂದಲೂ ಇರಲಿಲ್ಲ. ಅದು ಅರ್ಥ ಎಲ್ಲಿದ್ದಾಗ ನಾನು ಸಣ್ಣದಿರುವ ಒಬ್ಬರು ನನ್ನ ಹತ್ರ ಏನು ಹೇಳೋದು, ವೇದಕ್ಕೆ ಅರ್ಥ ಇಲ್ಲ, ಬರೇ ಹೇಳೋದಷ್ಟೇ. ಈಗ ಅನರ್ಥಕ ವೇದ ಐತಿಕಾರ್ಥಕ್ಯ ಅಂತಹ ಒಬ್ಬ ಇದ್ದ, ಅಂತಹ ಒಬ್ಬ ಋಷಿಯೇ ಇದ್ದ, ವೇದಕ್ಕೆ ಅರ್ಥ ಮಾಡೋದಕ್ಕೆ ಬರೋಲ್ಲ ಅಂತ. ಸರಿ, ಹೀಗೆ ಬಂದರು ಅವರು. ಬಂದು ಏನು ಮಾಡಿದರು, ಆ ಕುಂತಾಪ ಸೂಕ್ತ ಏನು ಹೇಳ್ರಿ ನೋಡೋಣ. ಇವರು ಅಂದರೆ ಆಚಾರ್ಯರಿಗೆ ಕುಂತಾಪ ಸೂಕ್ತ ಒಬ್ಬ ಸನ್ಯಾಸಿಗೆ ಗೊತ್ತಿರೋದು ಸಾಧ್ಯವೇ ಇಲ್ಲ. ಯಾಜ್ಞಿಕರಲ್ಲಿಯೂ ಎಕ್ಸ್ಪರ್ಟ್ಗಳಿಗೆ, ಕೆಲವೇ ಜನ ಸ್ಪೆಷಲಿಸ್ಟ್ಗಳಿಗೆ ಗೊತ್ತಿರುವ ಮಂತ್ರ, ಅದು ವೇದದಲ್ಲಿ ಇಲ್ಲ. ಅದರಿಂದ ಕುಂತಾಪ ಸೂಕ್ತ ಹೇಳ್ರಿ ಅಂತ ಹೇಳಿ ಆಚಾರ್ಯರು ಕೂಪ ಮಂಡುಕ ಅಂತಂದಿದ್ದಾರಲ್ಲ. ಈ ಯಾರು ಕೂಪ ಮಂಡುಕ, ನಾವು ನೀವು ಒಂದು ಕೇಳಬೇಕು ಅಂತ ಬಂದಿದ್ದಾರೆ ಅವರು. ಬಹಳ ಉತ್ಸಾಹದಿಂದ ಆಚಾರ್ಯನಿಗೆ ಬಾಯ್ಗಟ್ಟಿಸಿ ಬಿಡಬೇಕು ಅಂತ. ಕುಂತಾಪ ಸೂಕ್ತ ಅದು ವೇದದಲ್ಲಿ ಛಂದಸ್ಸನ್ನ ರೀಚಾರ್ಜ್ ಮಾಡೋ ಕುಂತಾಪ ಸೂಕ್ತಗಳು ಏನದು ಅಂತ ಕೇಳಿದ್ರಂತೆ. ಅದಕ್ಕೆ ಆಚಾರ್ಯ ಕೇಳಿದರು, ನಿಮಗೆ ಬರೀ ಸೂಕ್ತ ಹೇಳಿದ್ರೆ ಸಾಕು, ಅದರ ಅರ್ಥನ ಹೇಳಬೇಕು ಅಂತ ಕೇಳಿದರು. ಇವರಿಗೆ ಗೊತ್ತೇ ಇಲ್ಲ ಅರ್ಥ, ಅವರು ಸೂಕ್ತ ಮಾತ್ರ ಬರೋದು, ಈ ಅರ್ಥವೇ ಗೊತ್ತಿಲ್ಲ, ಯಾರೂ ಅದ್ರ ಬಗ್ಗೆ ಅರ್ಥ ಯೋಚನೆ ಮಾಡಿಲ್ಲ. ನಿಮಗೆ ಅದರ ಅರ್ಥ ಸಹಿತ ಹೇಳ್ತೀವಿ ಬೇಕಾದರೆ ಅಂತಂದರು. ಅರ್ಥ ಸಹಿತ ಆ ಸೂಕ್ತದ ವಿವರಣೆ ಮಾಡಿದ್ರು, ಅವತ್ತು ಪ್ರವಚನ ಮಾಡಿದರು. ಇಷ್ಟ ಆದ ತಕ್ಷಣ ಇವರಿಗೆಲ್ಲ ಗಾಬರಿ ಆಯಿತು, ಇದು ಉಪಯೋಗಕ್ಕೆ ಬೀಳೋಲ್ಲ, ಇವರ ಹತ್ರ ವಾದಕ್ಕೆ ನಿಂತರೆ ಬಹಳ ತೊಂದರೆ ಅಂತ. ಇನ್ನೂ ಯಾವುದೋ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕೆಲವು ವಿಷಯಗಳನ್ನು ಹೇಳಿದರು. ಅದಕ್ಕೆಲ್ಲಕ್ಕೂ ಆಚಾರ್ಯರು ಉತ್ತರ ಕೊಟ್ಟರು. ಕರ್ಮಕಾಂಡದಲ್ಲಿ ಕೆಲವು ವಿಚಿತ್ರವಾದಂಥ ಉಪಸರ್ಗ ಎರಡು ಮಂತ್ರಗಳು, ಬೇರೆ ಬೇರೆ ಮಂತ್ರಗಳನ್ನು ಒಟ್ಟಿಗೆ ಸೇರಿಸಿ ಅದರದ್ದು ಒಂದು ಪೀಸು, ಇದರದ್ದು ಒಂದು ಪೀಸು. ಮಂತ್ರ ಒಂದೇ ಮಂತ್ರ ಅಲ್ಲ, ಇನ್ಯಾವುದೋ ಮಂತ್ರದ ಒಂದು ಪೀಸು, ಇನ್ನೊಂದು ಕಡೆ ಇರುವ ಒಂದು ಮಂತ್ರದ ಪೀಸು, ಅದನ್ನು ಉಪಸರ್ಜಿತಿ ಅದನ್ನು ಒಟ್ಟಿಗೆ ಸೇರಿಸಿ ಹೇಳುವಂತಹ ಒಂದು ವಿಶಿಷ್ಟವಾದ ಪ್ರೋಸೆಸ್ ಇದೆ ಯಾಜ್ಞಿಕವಾದಂಥ ಪ್ರಕ್ರಿಯೆಯಲ್ಲಿ. ಆ ಮಂತ್ರಗಳನ್ನು ಎಲ್ಲಿಂದಲೋ ಯಾವುದೋ ಒಂದು ಮಂತ್ರ ತುಂಡು ಒಂದು, ಅದರ ಉಡ್ತಾದ ಇನ್ನೊಂದು ಕಡೆ. ಯಾಕೆ? ಪುರುಷಃ ಬೃಹತಿ ಸಹಸ್ರ ಎಲ್ಲ ಇರುವುದು ಹಾಗೆ. ಧೇನೂನಾಂ ವಿಶುದ್ಧ್ಯತಿ ನದಂ ವ ಓದತೀನಾಂ ನದಂ ಯೋ ಯುವತೀನಾಂ ನದಂ ವೋ ಅಗ್ನಿಯಾನಾಂ. ಧೇನು ಅಲ್ಲಿ 3 ಸರ್ತಿ ಹೇಳಲಿಕ್ಕೆ ಉಂಟದಲ್ಲ, ಅದರಲ್ಲಿ ಅಕ್ಷರ ಕಮ್ಮಿ ಇದೆ, ಅದಕ್ಕೆ ಪುರುಷಃ ಸೇರಿಸಬೇಕು. ಹೇಗೆ? ನದಂ ಯೋ ಯುವತೀನಾಂ ನದಂ ವ ಓದತೀನಾಂ ನದಂ ಯೋ ಯುವತೀನಾಂ ಪುನದಂ. ನದಂ ಅನ್ನುವುದನ್ನ ಒಂದ್ಸರ್ತಿ ಪುನದಂ ಪುನದಂ ವ ಓದತೀನಾಂ, ಆಮೇಲೆ ಪುರುಷ ಶಬ್ದ ಎರಡನೇ ಋನದಂ ವ ಓದತೀನಾಂ, ಆಮೇಲೆ ಷನದಂ ವ ಓದತೀನಾಂ. ಹೀಗೆ ಒಂದು ಮಂತ್ರದಲ್ಲಿ ಒಂದೊಂದು ಶಬ್ದವನ್ನು ಸೇರಿಸುವುದು, ಒಂದೊಂದು ಅಕ್ಷರವನ್ನು ಸೇರಿಸುವುದು, ಅಥವಾ ಇನ್ಯಾವುದೋ ಮಂತ್ರದ ಒಂದು ಪಾದವನ್ನು ಸೇರಿಸುವುದು, ಇಂಥದ್ದೆಲ್ಲ ತುಂಬ ಪ್ರಕ್ರಿಯೆಗಳಿವೆ. ಇವತ್ತದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಅದನ್ನು ತೆಗೆದರು, ಯಾವ ಮಂತ್ರವನ್ನು ಎಲ್ಲಿ ಸೇರಿಸಬೇಕು ಹೇಳ್ರಿ ಅಂತ ಆಚಾರ್ಯರು ಅದನ್ನು ಹೇಳಿದರು. ಅಷ್ಟೇ ಅಲ್ಲ, ತಮಾಷೆ ಅಂದರೆ ಅದು ಈ ಆಚಾರ್ಯ ಹೇಳ್ತಾ ಇದ್ದರೆ ಈ ಸುಮ್ಮನೆ ಗದ್ದಲ ಮಾಡಿ, ಹಾಗಲ್ಲ ನಾವು ಒಪ್ಪಲ್ಲ ನೀವು ಹೇಳಿದ್ದನ್ನ ಅಂತ ಗದ್ದಲ ಮಾಡಿದಾರಂತೆ.
ಯಾಕಂದ್ರೆ ಮುಖ ಉಳಿಸಿಕೊಳ್ಳುವುದಕ್ಕೋಸ್ಕರ ಸುಮ್ಮನೆ ಕಥೆ ಅದೆಲ್ಲ ನೀವು ಹೇಳಿ ಸರಿಯಲ್ಲ, ನಾವು ಒಪ್ಪಲ್ಲ, ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಆಗಿಲ್ಲೇ ಇಲ್ಲ ಅದು. ಆಚಾರ್ಯರು ಒಬ್ಬ ಶಿಷ್ಯನನ್ನು ಕರೆದು ನೋಡಪ್ಪ, ನಾನು ಈ ಪ್ರಕ್ರಿಯೆಯನ್ನು ಹೇಳ್ತೇನೆ, ಅದನ್ನು ಬರೆದಿಡು ಅಂತ ಹೇಳಿದ್ರು. ನಾಳೆ ಅದನ್ನು ಮಧ್ವಾಚಾರ್ಯ ಹೇಳಿದ್ದೇ ಬೇರೆ, ನಾಳೆ ಅಂತ ಹೇಳೋ ಮಂದಿ ಇವರು ಅದನ್ನು ಬರೆದು ಇವತ್ತಿಗೂ ಆ ಪುಸ್ತಕ ರೂಪವಾಗಿ ಅದು ಸಿಗುತ್ತೆ. ಆಚಾರ್ಯ ಅದನ್ನು ಡಿಕ್ಟೇಟ್ ಮಾಡಿ ಬರೆಸಿಟ್ರು. ಅದೇ ಖಂಡಾರ್ಥ ನಿರ್ಣಯ ಅಂತ, ಅದನ್ನು ಕರ್ಮ ನಿರ್ಣಯ ಅಂತ ಕರೀತಾರೆ. ಅದರ ಮೂಲ ಹೆಸರು ಖಂಡಾರ್ಥ ನಿರ್ಣಯ ಅಂತ. ಅದನ್ನು ಬರೆಸಿ ಈ ಮಂತ್ರಗಳನ್ನು ಹೇಗೆ ಸಂಯೋಜನೆ ಮಾಡುವುದು ಅನ್ನತಕ್ಕಂಥದ್ದು. ಹೀಗೆ ಅಂದರೆ ವೈದಿಕ ಸಂಪ್ರದಾಯದಲ್ಲಿ ಅಪೂರ್ವ ಸಂಗತಿಗಳು. ಆ ಕುಂತಾಪ ಸೂಕ್ತ ಮಧ್ವಾಚಾರ್ಯ ಪ್ರಶ್ನೆ ಮಾಡಿದ್ದು ಮಧ್ವದಲ್ಲಿ ಬರುತ್ತೆ, ಆ ಕಥೆ ಬರುತ್ತೆ. ಆದರೆ ಕುಂತಾಪ ಸೂಕ್ತ ನಾರಾಯಣ ಪಂಡಿತರು ಹೇಳಲಿಲ್ಲ. ಕುಂತಾಪ ಸೂಕ್ತವನ್ನು ವ್ಯಾಖ್ಯಾನಕಾರರು ಯಾರೂ ಬರೀಲಿಲ್ಲ. ಅದು 14 ಮಂತ್ರಗಳಿವೆ. ಆ ಸೂಕ್ತ ಬರ್ಕೊಂಡು ಸೂಕ್ತದ ಬಗ್ಗೆ ಕೇಳಿದರು, ಆಚಾರ್ಯ ಹೇಳಿದ್ರು ಅಂತ ಅಷ್ಟೇ ಅರ್ಥ ಬರೆದ್ರು, ಮುಂದೆ ಹೋದರು. ನನಗೆ ಕಂಡಿತದ್ದು ಕುಂತಾಪ ಸೂಕ್ತ ಅಂದರೆ ಏನು ಅಂತ ಒಬ್ಬ ಮಧ್ವಜಿಯ ಪಾಠ ಕೇಳೋ ಹುಡುಗ ನಾಳೆ ಪಾಠ ಹೇಳೋರ ಹತ್ರ ಕೇಳ್ಬೋದಲ್ಲ. ಕುಂತಾಪ ಸೂಕ್ತ ಅಂದರೆ ಏನು ಗುರುಗಳೇ? ಕುಂತಾಪ ಸೂಕ್ತ ಅಂದರೆ ಕುಂತಾಪ ಸೂಕ್ತ, ಸುಮ್ಮನೆ ಕೊಡು, ಹೀಗೆ ಪಾಠ ಹೇಳಬೇಕಲ್ಲ. ಇನ್ನೇನು ಪಾಠ ಹೇಳೋ ಆಗಿಲ್ಲ. ಎಲ್ಲ ಅಧ್ಯಾಪಕರ ಹಣೆ ಬರಹು ಇಷ್ಟೇ. ಕುಂತಾಪ ಸೂಕ್ತ ಅಂದರೆ ಗೊತ್ತಿಲ್ಲೇನು? ಕುಂತಾಪ ಸೂಕ್ತ ಅಷ್ಟೇ, ಮುಂದೆ ಕೇಳಬೇಡ, ಮುಂದೆ ಹೋಗೋದು. ನನಗೆ ಕಂಡಿದ್ದು ಕುಂತಾಪ ಸೂಕ್ತ ಅಂದ್ರೆ ಏನು ಅನ್ನೋದನ್ನು ಓದುವಂಥ ಜಿಜ್ಞಾಸುಗಳಿಗೆ ಕೊಡೋಣ ಅಂತ ಕುಂತಾಪ ಸೂಕ್ತದ 14 ಮಂತ್ರಗಳನ್ನು ಅಲ್ಲಿ ನಾನು ನಾಡಿದ್ದು ಬಿಡುಗಡೆ ಆಗುವ ಪುಸ್ತಕದಲ್ಲಿ ಸೇರಿಸಿದೆ. ಹಾಗೆ ಅಮ್ಮ ಇವು ಮಂತ್ರಗಳನ್ನು ಸೇರಿಸಿ ಪ್ರಿಂಟಿಗೆ ಕೊಟ್ಟೆ. ನಮ್ಮ ಹುಡುಗರು ಸುಲಭದಲ್ಲಿ ಬಿಡೋರಲ್ಲ. ಆಚಾರ್ಯ ಅದಕ್ಕೆ ಅರ್ಥ ಬರೀರಿ, ಒಳ್ಳೆ ಕಷ್ಟ ಆಯ್ತಲ್ಲ. ಮಧ್ವಾಚಾರ್ಯರು ಅರ್ಥ ಹೇಳಿದ್ದಾರೆ, ಆದರೆ ಅವ್ರು ಏನು ಅರ್ಥ ಹೇಳಿದ್ರು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳಲಿಲ್ಲ. ಅದಕ್ಕೂ ಅರ್ಥ, ಎಲ್ಲ ಸೂಕ್ತಗಳಿಗೂ ಅರ್ಥ ಬರೆದಿದ್ದೀರಿ, ಕುಂತಾಪ ಸೂಕ್ತ ಯಾಕೆ ಬಿಡ್ತೀರಿ? ಅದಕ್ಕೂ ಅರ್ಥ ಬರೆದು ಬಿಡಿ. ನನಗೆ ಯಾರೂ ಅರ್ಥ ಬರೀಲಿಲ್ಲಪ್ಪ, ಇವರಿಗೆ ಯಾರೂ ಅರ್ಥ ಬರೀಲಿಲ್ಲ. ಅದೊಂದು ಪರಂಪರೆಯೇ ಇಲ್ಲ, ಹೆಂಗೆ ಬರೀಲಿ ನಾನು? ಏನಾದರೂ ಮಾಡಿ ಒಂದು ಬರೆದು ಬಿಡಿ ನೀವು. ಸರಿ, ನಮ್ಮ ಹುಡುಗರು ಹೇಳಿದರು, ಹಾಗಾದ್ರೆ ಬರೀಬೇಕು ಅಂತ ತೀರ್ಮಾನ ಮಾಡಿದೆ ನಾನು. ಯಾಕೆಂದ್ರೆ ವೈದಿಕ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಶಬ್ದಕ್ಕೆ ಹೇಗೆ ನಿರ್ವಚನ ಮಾಡಬೇಕು ಆ ನಿಯಮಗಳಿವೆ ಅಲ್ಲ. ಆದ್ದರಿಂದ ಯಾವುದೇ ವೇದ ಮಂತ್ರಕ್ಕೆ ನಾವು ಹೊಸದಾಗಿ ಅರ್ಥ ಮಾಡುವುದು ಅಸಾಧ್ಯವಾದ ಕೆಲಸ ಏನೂ ಅಲ್ಲ. ಆದರೆ ಪೂರ್ತಿ ವೈದಿಕ ಪ್ರಕ್ರಿಯೆ ಒಂದು ಅಧ್ಯಯನ ಬೇಕಾಗತ್ತೆ. ಇವತ್ತು ನಾವು ಬಳಸುವ ಶಬ್ದಗಳೇ ಬೇರೆ, ಅದ್ರಲ್ಲಿ ಬರುವ ಶಬ್ದಗಳೇ ಬೇರೆ. ಕಡೆಗೆ 14 ಮಂತ್ರಗಳಿಗೂ ಪ್ರಾಯ ಇದಂ ಆಚಾರ್ಯರು ಹೇಳಿದ್ದನ್ನು ಯಾರೂ ಬರೆದಿಡಲಿಲ್ಲ. ಕಡೆಗೆ ಪ್ರಾರ್ಥನೆ ಮಾಡಿದೆ ಆಚಾರ್ಯರೇ, ನೀವು ಏನು ಆವತ್ತು ಹೇಳಿದ್ರಿ ಅದನ್ನು ನನ್ನ ತಲೆ ಒಳಗೆ ಕೂತು ಬರೆಸಿಬಿಡಿ, ಅದು ದಾಖಲೆ ಆಗಲಿ ಅಂತ ಹೇಳಿ ಆ 14 ಮಂತ್ರಗಳಿಗೂ ಭಾಷ್ಯ ಬರಬೇಕು. ಇದು ಸಂಸ್ಕೃತ ಸಾಹಿತ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಆ ಸೂಕ್ತಕ್ಕೆ ಅರ್ಥ ಪ್ರಕಟ ಆಗ್ತದೆ. ಅದು ಆ ಮಧ್ವವಿಜಯ ಪುಸ್ತಕದಲ್ಲಿ ಬರುತ್ತೆ. ಯಾಕೆ ಹೇಳಿದೆ ಅಂದರೆ ಕುಂತಾಪ ಸೂಕ್ತ. ಈ ಕುಂತಿಯಿಂದ ಕುಂತಾಪ ನೆನಪಾಯಿತು. ಕುಂತಾಪ ಅಂದರೆ ಏನು ಅಂತ ಅರ್ಥ ಆಗೋಲ್ಲ, ಸೂಕ್ತ ಬಿಡಿ, ಅದರ ಹೆಸರೇ ಅರ್ಥ ಆಗೋಲ್ಲ. ಕುಂತಾಪ ಅಂತ ಅದು ಕುಂತಾಪ ಸೂಕ್ತ ಅಂದರೆ ಕುಂತಾಪ ಅಂತ ಭಗವಂತನ ಹೆಸರು, ಕುಂತಾಪ ಅಂತ ಮಂತ್ರದ್ರಷ್ಟಾರರಾದ ಋಷಿಗಳ ಹೆಸರು. ಕುಂತಾಪರು ಕಂಡ ಸೂಕ್ತ, ಕುಂತಾಪನನ್ನು ಕುರಿತು ಹಾಡಿದ ಸೂಕ್ತ, ಆದ್ದರಿಂದ ಕುಂತಾಪ ಸೂಕ್ತ. ಕುಂತಾಪ ಅಂದರೆ ಏನಪ್ಪ? ಅಂದರೆ ಕುತ್ಸಿತವಾದಂಥ ದುರ್ಜನರನ್ನು, ದುಷ್ಟರನ್ನು ತಾಪಯತಿ. ಪರಂತಪ ಅಂತ ಬಂತಲ್ಲ, ಹಾಗೆ ಕುತ್ಸಿತಾನ್ನ ತಾಪಯತಿ ಇತಿ ಕುಂತಾಪ ಅಂತ. ಅಂದರೆ ಕುತ್ಸಿತವಾದಂಥ ಜನ ಆಗಬಹುದು, ಕುತ್ಸಿತವಾಗಿರತಕ್ಕಂಥ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಅಥವಾ ಮೋಹ ರಾಗದ್ವೇಷಾದಿ ದೋಷಗಳಾಗುವುದು. ಋಷಿಗಳು ಕುಂತಾಪರು, ಅವರಲ್ಲಿರತಕ್ಕ ಕುತ್ಸಿತವಾದ ರಾಗದ್ವೇಷಾದಿ ದೋಷಗಳನ್ನು ಸುಟ್ಟು ತಾವು ಅದರಿಂದ ಸ್ವಚ್ಛವಾಗಿ ನಿರ್ಮಲವಾಗಿ ಮೇಲಕ್ಕೆ ಬಂದ ಋಷಿಗಳು ಸಮಸ್ತ ದುಷ್ಟರನ್ನು ತಾಪ ಮಾಡಿ ನಾಶ ಮಾಡತಕ್ಕ ದುರ್ಜನ ನಾಶಕನಾದ ಭಗವಂತನನ್ನು ಕುರಿತು ಹಾಡಿದ ವಿಶಿಷ್ಟವಾದ ಮಂತ್ರಗಳು. ಯಾಕೆಂದ್ರೆ ಬೇರೆ ಮಂತ್ರಗಳಿಗೆ ಶಕ್ತಿ ಕೊಡುವಂತಹ ಮಂತ್ರಗಳು ಅಂತಂದ ಮೇಲೆ ಛಂದಸಾಂ ರಸೋ ಅತ್ಯನೇದತ್, ಮಂತ್ರಗಳ ರಸ ಸೋರಿ ಹೋಯಿತು. ಅದು ಮತ್ತೆ ಆ ಮಂತ್ರಗಳಿಗೆ ಹೊಸ ರಸ, ಹೊಸ ತ್ರಾಣ, ಹೊಸ ಶಕ್ತಿಯನ್ನ ಕೊಡುವುದಕ್ಕೋಸ್ಕರ ಚತುರ್ಮುಖ ಕಂಡ ಮಂತ್ರ. ಚತುರ್ಮುಖ ಕಂಡ ಮಂತ್ರ ಆಚಾರ್ಯಗಳದ್ದು ಇನ್ಯಾರಿಗೆ ಅರ್ಥ ಆಗಬೇಕು? ಅವರ ರೂಪವೇ. ಹೀಗೆ ಆ ಸೂಕ್ತ ಕುಂತಾಪ ಅಂತಂದರೆ ಕುತ್ಸಿತವಾದ. ಇನ್ನು ಅಲ್ಲಿ ಒಂದು ಬಿಂದು ಇದೆ, ಇದು ಮತ್ತೆ ವೈದಿಕ.
ಕುಂತಾಪ ಅಂದರೆ ಕುತ್ಸಿತ ಅನ್ನುವ ಅರ್ಥದಲ್ಲಿ ಕು ಅಷ್ಟೇ. ಕುಂ ಅಂತ ಕುತಾಪ ಅಂತ ಆಗ್ಬೇಕಲ್ವಾ ಅಂತ, ಕುತಾಪ ಹೋಗಿ ಕುಂತಾಪ ಹೇಗಾಯಿತು ಅಂತ. ಅಂದರೆ ಅದು ಎರಡು ವಿಷಯ. ಅದು ಕುತ್ಸಿತರನ್ನು ನಾಶ ಮಾಡಿಯೇ ತೀರುವವನು ಭಗವಂತ, ಮತ್ತು ಕುತ್ಸಿತರನ್ನೇ ನಾಶ ಮಾಡುವುದು, ಕುತ್ಸಿತರಲ್ಲದವರನ್ನು ನಾಶ ಮಾಡುವುದಿಲ್ಲ ಅವನು. ಆ ಬಿಂದು ಉಂಟಲ್ಲ, ಅದು ಅವಧಾರಣವನ್ನು ಹೇಳುತ್ತೆ. ಒಂದು ಕುತ್ಸಿತರನ್ನು ಮಾತ್ರ ನಾಶ ಮಾಡುವವನು, ಇನ್ನೊಂದು ನಾಶ ಮಾಡಿಯೇ ತೀರ್ತಾನೆ. ನಾವು ಯಾವ ಕಾಲಕ್ಕೂ ಅವರಿಂದ ಪಾರಾಗುವುದು ಸಾಧ್ಯ ಇಲ್ಲ. ಇದನ್ನೇ ದೀರ್ಘಂ ಪ್ಲುತಂಚ ಹಿಂಕಾರ ಬಿಂದುರಪಿ ಅವಧಾರಣೆ ಅಂತ. ಬಿಂದು ಹಾಕಿದರೆ ಅವಧಾರಣ, ಏವಕಾರದ ಅರ್ಥ. ಹಾಗೆ ಇಲ್ಲಿ ಈಗ ನಾವು ಕುಂತಿ ಅಂದರೆ ಏನು ಅಂದರೆ, ಕುಂ ಅಂದರೆ ಕು ಅಂದರೆ ಭೂಮಿ. ಭೂಮಿಯಲ್ಲಿ ತತಿ ಅಂದರೆ ಹಬ್ಬುವುದು, ತನೋತಿ. ಭೂಮಿಯಲ್ಲಿ ವಿಸ್ತಾರ ಹೊಂದುವುದು ಅಂದರೆ ಸೃಷ್ಟಿ. ಅದರಿಂದ ಕುಂತಿ ಅಂದರೆ ಮೂಲ ಪ್ರಕೃತಿಯ ಹೆಸರದು. ಅಲ್ಲಿಯೂ ಬಿಂದು ಅವಧಾರಣಾರ್ಥಕ. ಯಾಕೆಂದ್ರೆ ಮೂಲ ಪ್ರಕೃತಿಯ ಸ್ವಭಾವ ಏನು ಗೊತ್ತುಂಟ? ಭೂಮಿಯಿಂದ ಪಾರಾಗುವುದಕ್ಕೆ ಸಹಾಯ ಮಾಡುವಳು ಅವಳು, ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಬಂಧನಕ್ಕೆ ಒಳಪಡಿಸುವವಳು. ಭೂಮಿ ಅಂದರೆ ಸಂಸಾರ, ಪ್ರಕೃತಿ, ಜಡ ಪ್ರಕೃತಿ, ನಿರ್ಮಾಣಿತವಾಗಿರ್ತಕ್ಕಂಥ ಯೂನಿವರ್ಸ್. ಭೂಮಿಯಲ್ಲೇ ನಮಗೆ ವಿಸ್ತಾರ ಮತ್ತು ಸಂಸಾರದ ಬಂಧನದಲ್ಲಿ ಸಿಲುಕಿಸುವವಳು ತಾಯಿ, ಬಂಧನದಿಂದ ಬಿಡಿಸುವ ಒಬ್ಬ ಪುರುಷೋತ್ತಮ. ಆದ್ದರಿಂದ ಪ್ರಕೃತಿಯನ್ನು ಕುಂತಿ ಅಂತಾರೆ. ಆ ಪ್ರಕೃತಿ ಕುಂತಿ, ಆ ಅರ್ಥದಲ್ಲಿ ಆ ದೇಶಕ್ಕೆ ಕುಂತಿ ದೇಶ ಅಂತ ಒಂದು ಹೆಸರಿತ್ತು ಮುಂಚೆ. ಈಗ ಆ ದೇಶಕ್ಕೆ ಈಗ ಏನು ಹೆಸರಿದೆಯೋ ಏನು ಕಥೆಯೋ, ಏನೋ ಒಂದು ಹೆಸರಿರುತ್ತೆ. ಆಗ ಬಹಳ ಹಿಂದೆ ಕುಂತಿ ದೇಶ ಅಂತ ಹೆಸರಿತ್ತು. ಆ ದೇಶಕ್ಕೆ ಹೆಸರಿದ್ದರಿಂದ ಇವಳಿಗೆ ಕುಂತಿ ಅಂತ ಹೆಸರು ಬಂತು. ಮೂಲತಃ ಕುಂತಿ ಅಂದರೆ ಕುತ್ಸಿತವಾದದ್ದನ್ನ, ಕುತ್ಸಿತದಿಂದ ನಮ್ಮನ್ನು ಕುತ್ಸಿತಾತ್ ತಾರಯತಿ, ಕೌ ಭೂಮೌ ತನೋತಿ ವಿಸ್ತಾರಯತಿ ಅಂತ ಹೇಳು. ಭೂಮಿಯಲ್ಲೇ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ. ತಿ ಅಂದರೆ ಆನಂದ, ಕುಂತಿ ಅಂದರೆ ಭೂಮಿಯಲ್ಲೇ ಆನಂದವನ್ನು ಅರಸುವುದು, ಭೂಮಿಯಿಂದ ಪಾರಾಗುವ ಯೋಚನೆ ಇಲ್ಲದೆ ಇಲ್ಲೇ ಸುಖವನ್ನು ಅರಸುವುದು, ಇದರಿಂದ ಆಚೆಗೆ ಹೋಗುವ ಯೋಚನೆ ಇಲ್ಲದಂಥ ಒಂದು ಬದ್ಧವಾದ ಸ್ಥಿತಿ ಪ್ರಕೃತಿ. ಹಾಗಾಗಿ ಕುಂತಿಯ ಮಗ ಕೌಂತೆಯ. ಆದರೆ ನಿಜವಾಗಿ ಅವನು ಪ್ರಕೃತಿಯಿಂದ ಪಾರಾಗದೆ ಪ್ರಕೃತಿಯ ಬಂಧಕ್ಕೆ ಒಳಗಾದವನು ಅಂತ ಅರ್ಥ. ನೀನು ಕೌಂತೆಯ, ನಾನು ಹೇಳಿದನಲ್ಲ, ಪ್ರಕೃತಿ ಹೀ ಸೂಯತೆ ಸಚರಾಚರಂ ಅಂತ. ಪ್ರಕೃತಿಯ ಸೃಷ್ಟಿ, ನೀನು ಅಂಥ ಪ್ರಕೃತಿಯ ಒಂದು ಸೃಷ್ಟಿಯೇ. ಹಾಗಾಗಿ ಕುಂತಿ ಅಂದರೆ ಪ್ರಕೃತಿ. ಆದರೆ ಕುಂತಿಯನ್ನು ಒಲಿಸಿಕೊಂಡವನು, ಕುಂತಿಯಿಂದ ಸಂಜಾತನಾದವನು ಕೌಂತೆಯ, ಕುಂತಿಯನ್ನು ಒಲಿಸಿಕೊಂಡವನು ಕೌಂತೆಯ. ಕುಂತಿಯನ್ನು ಒಲಿಸಿಕೊಂಡಾಗ ನಾವು ಕೌಂತೆಯರಾಗಬಹುದು. ಪ್ರಕೃತಿಯನ್ನು ಒಲಿಸಿಕೊಳ್ಳಬೇಕು. ಪ್ರಕೃತಿಯನ್ನು ಒಲಿಸಿಕೊಳ್ಳುವುದು ಹೇಗೆ? ಪ್ರಕೃತಿಯನ್ನು ಒಲಿಸಿಕೊಳ್ಳುವುದು ಇದೇ ಮುಂದೆ 12ನೇ ಅಧ್ಯಾಯದಲ್ಲಿ ಆ ಮಾತು ಬರುತ್ತೆ. ಪ್ರಕೃತಿಯನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಕೃತಿಯ ಆರಾಧನೆ ಮಾಡಿ ಏನೂ ಉಪಯೋಗ ಇಲ್ಲ. ಮತ್ತೆ ಪುರುಷೋತ್ತಮನ ಆರಾಧನೆಯಿಂದಲೇ ಪ್ರಕೃತಿ ಒಲಿಯುವುದು. ಅದರಿಂದ ಯಾರು ಪುರುಷೋತ್ತಮನನ್ನು ಆರಾಧನೆ ಮಾಡ್ತಾನೆ ಅವನಿಗೆ ಪ್ರಕೃತಿ ಒಲಿತಾಳೆ. ಯಾರು ಪ್ರಕೃತಿಗೆ ಆರಾಧನೆ ಮಾಡ್ತಾರೆ, ಶಕ್ತಿ ಆರಾಧಕರು, ಶಕ್ತಿ ಆರಾಧಕರಿಗೆ ಅವಳು ಒಲಿಯೋದಿಲ್ಲ. ಪರಮ ಪುರುಷನನ್ನು ಆರಾಧನೆ ಮಾಡಿದವರಿಗೆ ಒಲಿತಾಳೆ. ಅಂಥ ಭಗವದ್ ಆರಾಧಕರೇ ಕೌಂತೆಯರಾಗ್ತಾರೆ, ಕುಂತಿಯನ್ನು ಒಲಿಸಿಕೊಂಡವರು. ಹೀಗೆ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯೇ ಜಗದ್ ವಿಪರಿವರ್ತತೆ. ಆದರೆ ನಾನು ಈ ಜಗತ್ತಿನಲ್ಲಿ ನಾನು ಹುಟ್ಟುತ್ತೀನಿ. ಈ ಜಗತ್ತನ್ನೆಲ್ಲ ಇಲ್ಲಿ ಜೀವಜಾತವನ್ನು ಮಾತ್ರ ಸೃಷ್ಟಿ ಮಾಡುವುದಲ್ಲ. ಸೃಷ್ಟಿ ಅಂದರೆ ತೇಜೋವಾರಿ ಮೃತಾಮ್ಯಥ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ, 3 ಬಗೆಯ ಸೃಷ್ಟಿ. ನಾನು ಈ ಸೃಷ್ಟಿಯಲ್ಲಿ ಬರ್ತೀನಿ. ನಾನು ದೇಹದ ರೂಪಧಾರಣೆ ಮಾಡಿಕೊಂಡು ಬರ್ತೀನಿ. ಈಗ ರಾಮಕೃಷ್ಣಾದಿ ರೂಪದಿಂದ ಜೀವರಿಗೂ ಸೃಷ್ಟಿಗೆ ಕೊಡ್ತೀನಿ, ಜಡಕ್ಕೂ ಸೃಷ್ಟಿ. ಜಡವಸ್ತು ಸೃಷ್ಟಿಯಾಯಿತು, ಆ ಜಡವಸ್ತುವನ್ನು ಭೋಕ್ತೃ ಆಗಿ ಜೀವನ ಸೃಷ್ಟಿಯಾಯಿತು. ಇವರನ್ನು ನಿಯಂತ್ರಣ ಮಾಡತಕ್ಕ ಶಕ್ತಿಯಾಗಿ ನಾನು ಕೂಡ ಭೂಮಿಯಲ್ಲಿ ಅವತರಿಸಿ ಬರ್ತೇನೆ. ನನಗೂ ಸೃಷ್ಟಿ ಇದೆ. ಆದರೆ ವ್ಯತ್ಯಾಸ ಇದೆ. ಇವಾಗ ಜಡಕ್ಕೆ ಸೃಷ್ಟಿ ಅಂದರೆ ಪೂರ್ತಿ ಸೃಷ್ಟಿಯೇ. ಮಡಕೆ ಇಲ್ಲೇ ಇಲ್ಲ, ಮಣ್ಣು ಮಾತ್ರ ಇತ್ತು. ಆ ಮಣ್ಣಿಗೆ ಆಕಾರ ಉಂಟಲ್ಲ, ಅದು ಪೂರ್ತಿ ಹುಟ್ಟುವುದೇ. ಅದು ಮುಂಚೆ ಇದ್ದದ್ದಲ್ಲ, ಮಣ್ಣು ಮಾತ್ರ ಇದ್ದದ್ದು. ಕಾರಣ ಇತ್ತು, ಕಾರ್ಯ ಹುಟ್ಟಿತು. ಜೀವನಿಗೆ ಹಾಗಲ್ಲ. ಮತ್ತೆ
ದೇಹ ಇರಲಿಲ್ಲ, ಜೀವ ಇದ್ದ. ಮಡಕೆಗೆ ಜೀವ ಇತ್ತು, ದೇಹ ಇರಲಿಲ್ಲ ಅಲ್ಲ, ಅದಕ್ಕೆ ಜೀವವೂ ಇಲ್ಲ, ದೇಹವೂ ಇಲ್ಲ, ಏನೂ ಇರಲಿಲ್ಲ. ಅದಕ್ಕೊಂದು ಆಕಾರ ಬಂತು. ಜೀವನಿಗೆ ಸ್ವರೂಪ ಇತ್ತು, ಆದರೆ ಅಭಿವ್ಯಕ್ತಿ ಇರಲಿಲ್ಲ. ಅದಕ್ಕೆ ಅವನಿಗೊಂದು ದೇಹ ಕೊಟ್ಟು ಅಭಿವ್ಯಕ್ತಿ ಮಾಡಿದ. ಅದಕ್ಕೆ ಅವನಿಗೆ ದೇಹಕ್ಕೋಸ್ಕರ ಈ ಜಡ ಪಂಚಭೂತಗಳಿಂದ ದೇಹ ನಿರ್ಮಾಣ ಆಯಿತು. ಜಡದಿಂದ ದೇಹ ಬಂತು, ದೇಹದೊಳಗೆ ದೇಹಿ ಬಂದು ಕೂತ. ಭಗವಂತನ ಸೃಷ್ಟಿ ಅಂದರೆ ಹಾಗಲ್ಲ. ಜಡದೇಹವೂ ಇಲ್ಲದೆ ಭಗವಂತ ಇದ್ದ, ಆಮೇಲೆ ಒಂದು ಜಡದೇಹ ಧಾರಣೆ ಮಾಡಿಕೊಂಡು ಬಂದ ಅಲ್ಲ. ಮತ್ತೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ, ಬೆಳಕಿನಿಂದ ಬೆಳಕು ಬಂದ ಹಾಗೆ ಅಂತ. ಭಗವಂತ ಭೂಮಿಗೆ ಇಳಿದು ಬಂದರೆ, ದೀಪ ಹಚ್ಚಿದರೆ ಒಂದು ಹಣತೆ ಇರ್ತದೆ, ಆ ಹಣತೆಯಿಂದ ಇನ್ನೊಂದು ದೀಪ ಹಚ್ಚುತ್ತೇವೆ, ಆ ಹಣತೆಯಿಂದ ಇನ್ನೊಂದು ದೀಪ, ಹೀಗೆ ಲಕ್ಷ ಹಣತೆ ಹಚ್ಚಬಹುದು. ಎಷ್ಟು ಹಣತೆ ಹಚ್ಚಿದರೂ ಕೂಡ ಆ ಮೊದಲು ಈ ಒಂದು ದೀಪ ಇರ್ತಲ್ಲ, ಅದರದ್ದು ಪ್ರಕಾಶ ಕಮ್ಮಿ ಆಗತ್ತಾ? ಯಾಕಂದರೆ ಭಗವಂತನ ರೂಪಗಳು ಹಾಗೆ ಅಂತ, ಒಂದರಿಂದ ಒಂದು ಅನಂತ ರೂಪಗಳು, ಆದರೆ ಎಲ್ಲ ರೂಪಗಳು ಬೆಳಕು. ಅದರಲ್ಲಿ ಒಂದು ಬಂದ ಕೂಡಲೇ ಅಲ್ಲಿ ಒಂಚೂರು ಕಮ್ಮಿ ಆಯ್ತು, ಅದು ಕಮ್ಮಿ ಆಗೋದಿಲ್ಲ. ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಹೇಗೆ ದೀಪ ಕಮ್ಮಿ ಆಗೋದಿಲ್ವ ಬೆಳಕು, ಹಾಗೆ ಭಗವಂತನ ರೂಪ ಬೆಳಕು, ಅದು ಜ್ಞಾನಾನಂದಮಯ, ಅದರಲ್ಲಿ ವೃದ್ಧಿ ಹ್ರಾಸ ಇಲ್ಲ. ಇಷ್ಟು ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ಎಲ್ಲರಂತೆ ನಾನು ಹುಟ್ಟಿದ್ದು ಅಂತ ತಿಳ್ಕೊಳ್ತಾರೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ, ಮೂಢರು ಅಂದರೆ ತಿಳಿಗೇಡಿಗಳು, ಜ್ಞಾನ ಇಲ್ಲದೆ ಇದ್ದವರು ನನ್ನನ್ನು ಅವಜಾನಂತಿ ಅಂದರೆ ಅವಜ್ಞೆ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಇನ್ಸಲ್ಟ್ ಮಾಡ್ತಾರೆ ಅಂತ. ನೀವು ಏನು ಹೇಳಿದ್ರು ಭಗವಂತನಿಗೇನು ಇನ್ಸಲ್ಟ್ ಆಗೋಲ್ಲ. ಅವರತ್ವೇನ ಜಾನಂತಿ ಅಂತ, ನನ್ನನ್ನು ನಾನು ಹೇಗಿದ್ದೇನೋ ಅದಕ್ಕಿಂತ ನಿಕೃಷ್ಟವಾದ ದೃಷ್ಟಿಯಿಂದ ಕಾಣ್ತಾರೆ ಅಂತ. ಭಗವಂತನಲ್ಲಿ ಇನ್ಫೀರಿಯಾರಿಟಿ ಅದು. ಏನು ಅಂದರೆ ನಮ್ಮಂತೆ ಅವನು ಕೂಡ ಪಂಚಭೂತಗಳಿಂದ ನಿರ್ಮಿತವಾದ ಶರೀರದಲ್ಲಿ ಇರುವವನು. ದೇವರ ಶರೀರವು, ಕೃಷ್ಣನ ಶರೀರವು ಕೂಡ ಮಣ್ಣು ನೀರು ಬೆಂಕಿಯಿಂದ ನಿರ್ಮಾಣ ಆದದ್ದು. ಯಾಕೆಂದರೆ ವಸುದೇವನ ಪತ್ನಿ ದೇವಕಿಯ ಹೊಟ್ಟೆಯಲ್ಲಿ 9 ತಿಂಗಳು ಬೆಳೆದು ಆ ಗರ್ಭವಾಸ ಇದ್ದು ಆ ಮಗು ಹುಟ್ಟಿತು. ಅದೇ ನಮ್ಮ ಹಾಗೆ ಕೌಸಲ್ಯ ಹೊಟ್ಟೆಯಲ್ಲಿ ರಾಮಚಂದ್ರ, ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣ ಬೆಳೆದದ್ದು. ಗರ್ಭವಾಸದಿಂದ ಬೆಳಿಬೇಕಾಗಿದ್ರೆ ಪಾಂಚಭೌತಿಕ ಶರೀರವೇ ಇರಬೇಕು. ಅದರಿಂದ ಈ ಅವತಾರ ರೂಪಗಳು, ಭಗವಂತ ಮೂಲತಃ ಅವನು ಜ್ಞಾನಾನಂದ ಸ್ವರೂಪ ಆದರೂ ಅವನ ಅವತಾರ ರೂಪ ಅನ್ನೋದು ಎಲ್ಲ ಮನುಷ್ಯರಂತೆಯೇ ಪಾಂಚಭೌತಿಕವಾದ ಶರೀರದಿಂದ ಕೂಡಿದ್ದು ಅಂತ ತಿಳಿಗೇಡಿಗಳು ತಿಳ್ಕೋತಾರೆ ಅಂದ ಕೃಷ್ಣ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಮಾನುಷಿ ಅಂದರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಮನುಷ್ಯರಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯರಿಗೂ ಆ ರೂಪಕ್ಕೂ ಸಂಬಂಧ ಏನು ಅಂದರೆ ಸಾದೃಶ್ಯ ಸಂಬಂಧ. ಮನುಷ್ಯರ ರೂಪದಂತೆಯೇ ಕಾಣ್ತದಲ್ಲ ನನ್ನ ನೋಡುವಾಗ, ಎಲ್ಲ ಮನುಷ್ಯರಂತೆಯೇ ಆಕಾರ, 6 ಅಡಿ ಎತ್ತರದ ಮನುಷ್ಯರ ಹಾಗೆ ನಾನು ಕಾಣ್ತೇನೆ ನಿಮಗೆ. ಅದರಿಂದ ಮಾನುಷೀಂ ತನುಂ ಅಂದರೆ ಮನುಷ್ಯರ ಹಾಗೆಯೇ ರೂಪ ತೊಟ್ಟು ಬಂದ ನನ್ನನ್ನು, ಮನುಷ್ಯ ಸದೃಶವಾದ ಶರೀರ ತೊಟ್ಟು ಬಂದದ್ರಿಂದ ಮನುಷ್ಯರಂತೆ ನನಗೂ ಕೂಡ ಪಂಚಭೌತಿಕವಾದ ಶರೀರ ಇದೆ. ಅದು ಸೃಷ್ಟಿಯಾಗತ್ತೆ, ಅದು ನಾಶವಾಗತ್ತೆ. ನನ್ನ ದೇಹಕ್ಕೂ ಹುಟ್ಟು ಸಾವು ಇದೆ. ಇದು ಯಾಕೆ ಕೃಷ್ಣ ಹೇಳ್ತಾನೆ ಅಂದರೆ, ಹುಟ್ಟು ಸಾವು ಅನೇಕ ಮಂದಿ ಒಂದು ದೊಡ್ಡ ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ, ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ, ಭಗವಂತನನ್ನು ಯಾರು ಸೃಷ್ಟಿ ಮಾಡಿದ? ಒಂದು ಭಾರಿ ಪ್ರಶ್ನೆಗಳು. ಏನದು ಅಗಾಧವಾದ ಪ್ರಶ್ನೆ. ಆ ಪ್ರಶ್ನೆಗಳು ಆಗಲೇ ಗಾಬರಿ ಆಗ್ಬಿಡೋದು ನನಗೆ. ಇಂಥ ಪ್ರಶ್ನೆಗಳು ಬರುತ್ತಲ್ವ ಅಂತ ಗಾಬರಿ ಆಗೋದು ನನಗೆ. ಭಗವಂತನನ್ನು ಯಾರು ಸೃಷ್ಟಿ ಮಾಡಿದ ಅಂತ ಅಂದರೆ ಪಾಪ ಅವರ ತಲೆಯಲ್ಲಿ ಏನಂದರೆ, ಇವಾಗ ನನ್ನ ಅಪ್ಪ ಸೃಷ್ಟಿ ಮಾಡಿದ, ನನ್ನ ಅಪ್ಪನನ್ನು ಅವನಪ್ಪ ಸೃಷ್ಟಿ ಮಾಡಿದ, ಹಾಗೆ ಭಗವಂತನ ಅಪ್ಪ ಯಾರು? ಯಾರೋ ಇರಬೇಕಲ್ಲ, ಅವನಿಂದ ಹೇಗೆ ಹುಟ್ಟಿದ ಅಂತ. ಯಾಕೆಂದರೆ ಹುಟ್ಟಬೇಕು. ಅದಕ್ಕೆ ಕೃಷ್ಣ ಹೇಳಿದ, ಹುಟ್ಟುವುದು ಅಂದರೆ ಪಂಚಭೌತಿಕ ಶರೀರದಿಂದ ಹುಟ್ಟುವುದು. ನನಗೆ ಅದು ಕಾರ್ಯಕ್ರಮವೇ ಇಲ್ಲ ಅಂತ. ಪಂಚಭೌತಿಕ ಶರೀರವೇ ಇಲ್ಲ ನನಗೆ. ನನ್ನದು ಅನಾದಿನಿತ್ಯವಾದ ಜ್ಞಾನಾನಂದಮಯವಾದ ಅಸ್ತಿತ್ವ. ಯಾವತ್ತೂ ಪಂಚಭೌತಿಕ ಶರೀರದಿಂದ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದಾಗಲೂ ನಾನು ಧಾರಣೆ ಮಾಡೋದಿಲ್ಲ. ಯಾಕೆಂದರೆ ಅದು ಮತ್ತೆ ಗರ್ಭವಾಸ ಇಲ್ದಿದ್ದರೂ ಮಾಡಬೇಕಲ್ಲ. ಉಪಾಯ ಉಂಟ ದೇವರಿಗೆ? ಅವನು ಆಮ್ನಿ ಪ್ರೆಸೆಂಟ್ ಅಂದಮೇಲೆ ದೇವರಿಗೆ ಹೊಟ್ಟೆ ಒಳಗೆ ಇರಲೇಬೇಕಲ್ಲ. ನಾವು ಇರೋಲ್ಲ ಅದಾಗತ್ತ. ನಾವು ಬೇಕಾದ್ರೆ ಗರ್ಭವಾಸ ಇರೋಲ್ಲ, ಹೊರಗೆ ಕೊಡ್ತೇವೆ ಅಂತ. ಭಗವಂತ ಅವನು ಆಮ್ನಿ ಪ್ರೆಸೆಂಟ್ ಆದಮೇಲೆ ಅವನು ಎಲ್ಲ ಗರ್ಭದೊಳಗೆ ಇರಲೇಬೇಕು. ಹುಟ್ಟುವುದಕ್ಕೋಸ್ಕರ ಅಂತಲ್ಲ,
ಇಲ್ಲದಿದ್ರೂ ಎಲ್ಲರ ಗರ್ಭದೊಳಗೂ ಇರ್ತಾನವ. ತಾಯಿಯ ಗರ್ಭದೊಳಗೂ ಇದ್ದಾನೆ, ತಂದೆಯ ಗರ್ಭದೊಳಗೂ ಇದ್ದಾನೆ. ಅಷ್ಟೇ ಅಲ್ಲ, ಒಂದು ಮಗು ಹುಟ್ಟುವಾಗ ಆ ಮಗುವಿನ ಜೀವಾಣು ಉಂಟಲ್ಲ, ಆ ಜೀವದೊಳಗೆ ಅಂತರ್ಯಾಮಿ ಇದ್ದುಕೊಂಡು ಅವನು ತಾಯಿಯ ಕೃಷ್ಣಾವತಾರ ರಾಮಾವತಾರ ಅಲ್ಲ. ಪ್ರತಿಯೊಂದು ಮಗು ಹುಟ್ಟುವಾಗಲೂ 9 ತಿಂಗಳು ಗರ್ಭವಾಸ ಇದೆ ಭಗವಂತನಿಗೆ. ನಮಗೂ ಒಂದೊಂದು, ನಾವು ಹುಟ್ಟುವಾಗ ನಮಗೆ, ಅವನಿಗೆ ಎಲ್ಲರೂ ಹುಟ್ಟುವಾಗಲೂ ಅವನು ಗರ್ಭವಾಸ. ಅವನಿಗೆ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿ ಗರ್ಭದಲ್ಲಿ 9 ತಿಂಗಳು ಇರ್ತಾನವ. ಅದರಿಂದ ಅವನಿಗೆ ದೊಡ್ಡ ಸಂಗತಿ ಅಲ್ಲ ಅದು ಗರ್ಭವಾಸ. ಪ್ರತಿಯೊಂದು ಮಗುವಿನ ಒಳಗೂ ಅವನೇ ಇರ್ತಾನೆ. ಅದರಿಂದ ನೋಡಿ, ಪ್ರಾಚೀನರಿಗೆ ಈ ವಿಷಯ ಎಷ್ಟು ಒಂದು ನಿಶ್ಚಿತವಾದ ಅರಿವು ಅಂತಂದರೆ, ಅದಕ್ಕೋಸ್ಕರವೇ ದೇವರ ಕೋಣೆಗೆ ಏನು ಹೇಳೋದು ನಮ್ಮಲ್ಲಿ ಗರ್ಭಗುಡಿ, ಬೇರೆ ಶಬ್ದ ಇಲ್ಲ. ಇಂಗ್ಲಿಷ್ನಲ್ಲಿ ಆದರೆ ಗರ್ಭಕ್ಕೆ ಊಂಬ್ ಅಂತಾರೆ, ದೇವರ ಕೋಣೆಗೆ ಊಂಬ್ ಹೌಸ್ ಅಂತ ಹೇಳೋಲ್ಲ, ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತಾರೆ. ಇಲ್ಲಿ ಹಾಗಲ್ಲ, ಇದು ಗರ್ಭಗೃಹ, ಅದು ಗರ್ಭಗೃಹ, ಬೇರೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಅಂದರೆ ಪುಟ್ಟ ಮಗುವಿನ ಒಳಗೆ ಅಂತರ್ಯಾಮಿಯಾಗಿ ಭಗವಂತ ಪ್ರವೇಶ ಮಾಡಿದ ಗರ್ಭಗೃಹ ಅದು ಗರ್ಭಗೃಹ ಅಂದರೆ ದೇವರ ಕೋಣೆ ಅಂತ ಅರ್ಥ. ಅವಳು ಗರ್ಭಿಣಿ ಆದ್ಲು ಅಂದ್ರೆ ಏನರ್ಥ? ಅಲ್ಲಿ ದೇವರ ಪ್ರತಿಷ್ಠೆ ಆಯಿತು ಅಂತ ಅರ್ಥ. ಆ ಗರ್ಭಗೃಹದಲ್ಲಿ ಭಗವಂತ ಕೂತ. ಐತರೇಯದಲ್ಲಿ ಹೇಳ್ತಾರೆ ಈ ಮಾತನ್ನ. ಒಬ್ಬ ಗರ್ಭಿಣಿ ಹೆಣ್ಣು ಅಂದ್ರೆ ಅದು ಒಂದು ಗರ್ಭಗೃಹ, ಒಳಗಿನಿಂದ ದೇವರ ಪ್ರತಿಷ್ಠೆಯಾದ ಗರ್ಭಗೃಹ ಅಪ್ಪ. ಅದರ ಒಳಗೆ ದೇವರು ಕೂತ, ಅದು ದೇವರ ಮನೆ ಅಂತ ಆ ಗರ್ಭಿಣಿಯನ್ನು ಗೌರವಿಸು ಅಂತ ಹೇಳ್ತಾರೆ. ಅದು ಬೇರೆ ಶಬ್ದವೇ ಇಲ್ಲ. ಎಷ್ಟೋ ಸಂಸ್ಕೃತ ಭಾಷೆ ಇಷ್ಟು ಸಮೃದ್ಧವಾಗಿ ಬೆಳೆದಿದೆ, ಅದರಲ್ಲಿ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಭಾವನೆಗಳನ್ನು ಹೇಳಲಿಕ್ಕೂ ಹೊಸ ಹೊಸ ಶಬ್ದಗಳಿವೆ. ಆದರೆ ದೇವರ ಕೋಣೆಗೆ ಮತ್ತು ಹೆಣ್ಣಿನ ಗರ್ಭಕೋಶಕ್ಕೆ ಒಂದೇ ಶಬ್ದ. ಗಮನಿಸಿ, ಇದು ಬಹಳ ವಿಚಿತ್ರ. ಶಬ್ದ ದಾರಿದ್ರ್ಯ ಅಲ್ಲ, ಅದು ಬೇಕು ಅಂತ ಆ ಶಬ್ದವನ್ನು ಬಳಸ್ತಾರೆ ಅವರು, ಗರ್ಭಗೃಹ ಅಂತ. ಇಂಥ ಕೆಲವು ವಿಚಿತ್ರ ಸಂಸ್ಕೃತದಲ್ಲಿವೆ. ಶಬ್ದ ದಾರಿದ್ರ್ಯ ಒಂದು ಇದಾಯಿತು. ಇನ್ನೊಂದು ನಾವು ಮೋರೆ ಮತ್ತು ಬಾಯಿ ಅಂತ ಹೇಳ್ತೇವಲ್ಲ, ಈ ಇಡೀ ಇದನ್ನು ಫೇಸ್ ಅಂತೇವೆ, ಇದನ್ನು ಮೌತ್ ಅಂತೇವೆ. ಸಂಸ್ಕೃತದಲ್ಲಿ ಫೇಸು ಮತ್ತು ಮೌತು ಅನ್ನೋದಕ್ಕೆ ಬೇರೆ ಬೇರೆ ಶಬ್ದ ಇಲ್ಲ. ವದನ ಅಂದರೆ ಫೇಸು ಹೌದು ಮೌತು ಹೌದು. ಮುಖ ಅಂದರೆ ಫೇಸು ಹೌದು ಮೌತು ಹೌದು. ಎರಡನ್ನೂ ಒಟ್ಟಿಗೆ ಹೇಳ್ತಾರೆ ಹೊರತು ಬರೇ ಬಾಯಿ ಅವರಿಗೆ ಅದರ ಅವಶ್ಯಕತೆಯೇ ಬರಲಿಲ್ಲ. ಬಾಯಿಗೆ ಬೇರೆ ಒಂದು ಶಬ್ದ, ಬಾಯಿಯೇ ಶಬ್ದ ಮಾಡುವಂಥ ಒಂದು ವಸ್ತು, ಅದಕ್ಕೇನು ಮತ್ತೊಂದು ಹೊಸ ಶಬ್ದ ಯಾಕೆ ಬೇಕು? ಅದಕ್ಕೆ ಬೇರೆ ಶಬ್ದವೇ ಇಲ್ಲ. ವಕ್ತ್ರ, ಹಾಸ್ಯ, ವದನ, ತುಂಡ, ಆನನ, ಲಪನ, ಮುಖ, ಏನು ಬೇಕಾದ್ರೆ ಹೇಳ್ರಿ, ಅದು ಮೌತು ಹೌದು ಫೇಸು ಹೌದು. ಬಹಳ ವಿಚಿತ್ರ ಇದು. ಇಂಥ ಕೆಲವು ವಿಶಿಷ್ಟವಾದ ಶಬ್ದಗಳಿಗೂ ಬಳಸದೇ ಸಂಸ್ಕೃತ ಭಾಷೆಯಲ್ಲಿ ಬಿಟ್ಟಿದ್ದಾರೆ ಕೆಲವು. ಆದರೆ ಕೆಲವು ಒಂದೊಂದು ಶಬ್ದಕ್ಕೂ ಅದರ ಸಣ್ಣ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯತ್ಯಾಸಗಳಿಗೆ ಬೇರೆ ಬೇರೆ ಹೆಸರುಗಳು. ಒಂದು ಬಾವಿಗೆ ಕೂಪ ಮತ್ತು ವಾಪಿ ಅಂತ ಎರಡು ಹೆಸರು. ಯಾಕೆ? ಅದು ಕೂಪ ಅಂತಂದ್ರೆ ಸೇದುವ ಬಾವಿ, ವಾಪಿ ಅಂದ್ರೆ ಇಳಿಬಾವಿ. ಹಾಗೆ ಮೆಟ್ಲಿದ್ರೆ, ಸ್ಟೆಪ್ಸ್ ಇದ್ರೆ ಅದು ವಾಪಿ, ಸ್ಟೆಪ್ಸ್ ಇಲ್ಲದೆ ನೀರು ಸೇದು ಹೊಯ್ಕೋಬೇಕಾದ್ರೆ ಅದು ಕೂಪ. ಅದು ಆದ್ದರಿಂದ ಹೀಗೆ ಒಂದು ಸಣ್ಣ ಸಣ್ಣ ವ್ಯತ್ಯಾಸಕ್ಕೆ ಗಿರಿ ಪರ್ವತ ನೋಡಿ, ಫೋಲ್ಡೆಡ್ ಮೌಂಟನ್ಸ್ ಅಂಡ್ ಆರ್ಡಿನರಿ ಮೌಂಟನ್ಸ್. ಕೆಲವು ಮೌಂಟನ್ಸ್ಗಳನ್ನು ಫೋಲ್ಡೆಡ್ ಮೌಂಟನ್ಸ್ ಅಂತಾರೆ, ದಟ್ ಹ್ಯಾವ್ಸ್ ಫೋಲ್ಡ್ಸ್. ಅದನ್ನ ಸಂಸ್ಕೃತದಲ್ಲಿ ಫೋಲ್ಡ್ಸ್ ಇರತಕ್ಕಂಥ ಬೆಟ್ಟವನ್ನ ಪರ್ವತ ಅಂದರು. ಪರ್ವಭಿಹಿ ಪರ್ವತಾಹ, ಪರ್ವ ಉಳ್ಳದು, ಪರ್ವ ಅಂದ್ರೆ ಫೋಲ್ಡ್. ಎಲ್ಲಿ ಫೋಲ್ಡ್ ಇದೆ, ಫೋಲ್ಡೆಡ್ ಮೌಂಟನ್ಸ್ ಆರ್ ಕಾಲ್ಡ್ ಪರ್ವತಾಸ್. ಆಮೇಲೆ ಮೌಂಟನ್ಸ್ ವಿದೌಟ್ ಫೋಲ್ಡ್ಸ್ ಆರ್ ಕಾಲ್ಡ್ ಗಿರೀಸ್. ಅವು ಗಿರಿ, ಅದರಲ್ಲಿ ಫೋಲ್ಡ್ಸ್ ಇಲ್ಲ. ಹೀಗೆ ಪ್ರತಿಯೊಂದು ವಸ್ತುವಿನ ಸಣ್ಣ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯತ್ಯಾಸಕ್ಕೂ ಕೂಡ ಹೆಸರಿದೆ. ಆದರೆ ಕೆಲವಕ್ಕೆ ಇಲ್ಲ. ಉದಾಹರಣೆ, ಎಣ್ಣೆಗೆ ಹೆಸರೇ ಇಲ್ಲ ಸಂಸ್ಕೃತದಲ್ಲಿ. ಎಣ್ಣೆ ಅಂತ ಕನ್ನಡದಲ್ಲೂ ಇಲ್ಲ. ಎಣ್ಣೆ ಈಗ ಬೇರೆ ತೆಂಗಿನ ಎಣ್ಣೆ, ಈ ತೆಂಗಿನ ಎಣ್ಣೆಗೆ ಅಂತ ಹೇಳೋದು. ನಾರಿಕೇಳ ತೈಲ ಅಂದ್ರೆ ಏನು ತಗೋತುಂಡ, ಮೇಡ್ ಆಫ್ ತಿಲ. ತೈಲ ಅಂದ್ರೆ ಎಳ್ಳಿನ ಎಣ್ಣೆ ಅಂದ್ರೂ ಅದೇ. ಎಣ್ಣೆ ಅಂದ್ರೆ ಎಳ್ಳೆಣ್ಣೆಯಿ, ಎಳ್ಳಿನ ನೆಯ್ಯಿ ಎಣ್ಣೆ. ಕನ್ನಡದಲ್ಲೂ ಎಣ್ಣೆಗೆ ಆಯಿಲ್ ಅನ್ನೋದಕ್ಕೆ ಶಬ್ದವೇ ಇಲ್ಲ, ಕನ್ನಡದಲ್ಲಿಲ್ಲ, ಸಂಸ್ಕೃತದಲ್ಲಿಲ್ಲ. ಅವರು ತೈಲ ಅಂದ್ರೆ ಮೇಡ್ ಆಫ್ ತಿಲ.
ಎಳ್ಳಿನಿಂದ ಮಾಡಿದ ಪಸೆ ಉಂಟಲ್ಲ, ಜಿಡ್ಡು, ಅದು ತೈಲ. ಆದರೆ ತೆಂಗಿನ ಪಸೆಗೂ ಹೆಸರು ನಾನು ಕೇಳ ತೈಲ, ಭೃಂಗಾಮಲಕ ತೈಲ, ಎಲ್ಲ ತೈಲವೇ. ತೈಲ ಅಂದರೆ ಎಳ್ಳಿನ ಜಿಡ್ಡು. ಆದರೆ ಅದು ಆಯಿಲ್ ಅನ್ನುವ ಅರ್ಥದಲ್ಲಿ ಇಂಗ್ಲೀಷ್ನಲ್ಲಿ ಆಯಿಲ್ ಅಂತ ಹೇಳಿದರೆ ಆಗಬಹುದು. ಆದರೆ ನಮ್ಮ ಭಾರತೀಯ ಭಾಷೆಯಲ್ಲಿ ಇಲ್ಲವೇ ಇಲ್ಲ ನೋಡಿ. ತೈಲ ಅದು ಕನ್ನಡದಲ್ಲಿ ಮಾಡಿದ್ರು ಎಣ್ಣೆ. ಎಣ್ಣೆ ಅಂದರೆ ಎಳ್ಳು, ನೆಯ್, ಎಳ್ಳಿನ ನೆಯ್. ನೆಯ್ ಅಂದರೆ ಅದರ ಜಿಡ್ಡು, ಪಸೆ. ಹಾಗಾಗಿ ಕೆಲವು ಶಬ್ದಗಳು, ಪ್ರತ್ಯೇಕ ಶಬ್ದಗಳ ಅವಶ್ಯಕತೆ ವ್ಯವಹಾರದಲ್ಲಿ ಬಾರದೇ ಇದ್ದಾಗ ಹೊಸ ಶಬ್ದಗಳನ್ನು ಬಳಸಲೇ ಇಲ್ಲ ಪ್ರಾಚೀನ. ಇಂಥ ಶಬ್ದಗಳಿವೆ. ಹೇತುಣ, ಹೀಗೆ ಅವಜಾನ, ಅದು ಯಾಕೆ ಹೇಳಿದೆ ಅಂದರೆ ಗರ್ಭವಾಸ ಅನ್ನೋದು ಬೇರೆ ಶಬ್ದವೇ ಇಲ್ಲ. ದೇವರು ಗರ್ಭಗೃಹದಲ್ಲಿ ಇರ್ತಾನೆ. ತಾಯಿಯ ಗರ್ಭಗೃಹ ಯಾಕೆ ಅಂದರೆ ಹೊಸ ಮಗುವಿನ ಜೊತೆಗೆ ಭಗವಂತ ಬಂದು ನೆಲೆಸಿದ. ಹಾಗಾಗಿ ಪ್ರತಿಯೊಂದು ಮಗು ಹುಟ್ಟುವಾಗಲೂ ನನಗೆ ಗರ್ಭವಾಸ ಉಂಟಯ್ಯ, ಅದರ ಅರ್ಥ ನನಗೆ ಪಾಂಚಭೌತಿಕ ಶರೀರ ಉಂಟು ಅಂತಲ್ಲ. ಅವಜಾನಂತಿ ಮಾಂ ಮೂಢಾಹ, ನಾನು ನಿಮ್ಮ ಹಾಗೆ ಒಂದು ಆಕಾರ ತೊಟ್ಟು ನಿಮಗೆ ಕಾಣಿಸಿಕೊಂಡೆ ಅಂತ ನನ್ನ ದೇಹಕ್ಕೂ ನಾಶ ಇದೆ. ಅದು ಮಣ್ಣು ನೀರು ಬೆಂಕಿಯಿಂದ ಆದದ್ದು, ಮನುಷ್ಯರಂತೆ ಪಾಂಚಭೌತಿಕ ಶರೀರ ಅಂತ ತಿಳ್ಕೊಳ್ತಾರೆ ಕೆಲವರು. ಅವರು ಮೂಢರಿದ್ದಾರೆ, ತಿಳುವಳಿಕೆ ಇಲ್ಲದವರು. ನನಗೆ ಪಂಚಭೌತಿಕ ಶರೀರ ಅವತಾರದಲ್ಲೂ ಇಲ್ಲ. ಆದ್ದರಿಂದ ನನಗೆ ಪಾಂಚಭೌತಿಕ ಶರೀರ ಇದ್ರೆ ತಾನು ಆ ಶರೀರ ಕೊಟ್ಟವರು ಯಾರು, ಕೊಡುವುದಕ್ಕೂ ಯಾರು ಬೇಕಿಲ್ಲ. ನನಗೆ ಶರೀರ ಸ್ಪರ್ಶವೇ ಇಲ್ಲ. ನಾನು ಹುಟ್ಟುವುದು ಅಂತಂದ್ರೆ ನನ್ನ ಸ್ವಂತ ಇಚ್ಛೆಯಿಂದ ಅಭಿವ್ಯಕ್ತರಾಗೋದು, ಕಾಣಿಸಿಕೊಳ್ಳುವುದು ಅಷ್ಟೇ. ನಿಜವಾದ ಜನನ ಭಗವಂತನಿಗೆ ನೋಡಿ. ಜನನ ಅಂದ್ರೆ ಏನು? ಸಂಸ್ಕೃತದಲ್ಲಿ ಹೇಳಿದ್ರು, ಜನನ ಅಂದ್ರೆ ಜನಿ ಪ್ರಾದುರ್ಭಾವ ಎಂದು, ಕಾಣಿಸಿಕೊಳ್ಳುವುದು ಅಂತ. ಭಗವಂತನಿಗೆ ಜನನ ಇದೆ, ನಮಗೆ ಕಾಣಿಸಿಕೊಳ್ಳುವ ತಾಕತ್ತೂ ಇಲ್ಲ. ಕೆಲವರಿಗೆ ಕಾಣಿಸಿಕೊಳ್ಬೇಕು ಅಂತ ಆಸೆ ಇರುತ್ತೆ, ಕಾಣಿಸಿಕೊಳ್ಳುವ ಮುಖವೇ ಇರೋದಿಲ್ಲ. ಕೆಲವರಿಗೆ ಮುಖಕ್ಕೆ ಮುಖವಾಡ ಹಾಕ್ಕೊಂಡಿರ್ತಾರೆ, ಅದು ಹಾಕ್ಕೊಂಡು ಮುಖವಾಡದಿಂದಲೇ ಬದುಕಿ ಮುಖವಾಡದೊಳಗೆ ಒಂದು ಮುಖ ಇದೆ ಅನ್ನೋದೇ ಮರ್ತೋಗಿದೆ ಕೆಲವರಿಗೆ ಮುಖವೇ ಇಲ್ಲ, ಮುಖವಾಡ ಮಾತ್ರ. ಆದರೆ ಭಗವಂತನಿಗೆ ಕಾಣಿಸಿಕೊಳ್ಳಬೇಕು ಅಂತನ್ನುವಂಥ ಇಚ್ಛೆ ಬಂದರೆ ಕಾಣಿಸಿಕೊಳ್ಳಬಲ್ಲವನು, ಅದು ಜನನ ಅಂದರೆ ಎಪಿಯರೆನ್ಸ್. ಭಗವಂತ ಅವನು ಎಪಿಯರ್ ಆಗಬಲ್ಲ, ಡಿಸಪಿಯರ್ ಆಗಬಲ್ಲ. ಅದರಿಂದ ನಿಜವಾದ ಜನನ ಭಗವಂತನಿಗೆ ಸಂಬಂಧಪಟ್ಟದ್ದು. ಅವನು ಜನಿಸಿದಾಗ ನಮಗೂ ಒಂದು ಜನನ ಕೊಡ್ತಾನೆ, ನಮಗೊಂದು ಅಭಿವ್ಯಕ್ತಿ ಕೊಡ್ತಾನೆ. ಹೀಗಾಗಿ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ, ನನ್ನ ಭಾವ ಗೊತ್ತಿಲ್ಲ ಅವರಿಗೆ. ಭಾವ ಅಂದರೆ ಇರಸ್ತಿಕೆ, ಇರುವಿಕೆ, ಎಕ್ಸಿಸ್ಟೆನ್ಸ್ ಒಂದರ್ಥ. ಇನ್ನೊಂದರ್ಥ ಭಾವ ಅಂದರೆ ಸ್ವಭಾವ. ಇನ್ನೊಂದರ್ಥ ಭಾವ ಅಂದರೆ ಪ್ರಭಾವ. ನನ್ನ ಪ್ರಭಾವವೂ ಗೊತ್ತಿಲ್ಲ ಅವರಿಗೆ, ನನ್ನ ಸ್ವಭಾವವೂ ಗೊತ್ತಿಲ್ಲ, ನನ್ನ ಜ್ಞಾನಾನಂದಮಯವಾದ ಇರುವಿನ ಅರಿವೂ ಇಲ್ಲ, ಏನೂ ಇಲ್ಲ. ಎಲ್ಲ ಮನುಷ್ಯರ ಹಾಗೆ ದೇವರಿಗೂ ಒಂದೇನೋ ಪಾಂಚಭೌತಿಕವಾದ ಶರೀರ ಇದೆ ಅಂತ. ಪರಂ ಭಾವಂ ಅಜಾನಂತಹ, ನನ್ನ ಇರುವು ಎಂಥದು? ಮಮ ಭೂತ ಮಹೇಶ್ವರಂ, ಅದು ಭೂತ, ಅದು ಮಹತ್ತು, ಅದು ಈಶ್ವರ ಅಂತ. ಮಹಾಭೂತ ಅಸ್ಯ ಮಹತೋ ಭೂತಸ್ಯ, ನಿನ್ನೆ ಹೇಳಿದೆ ನಾನು. ಭೂತಿ ಅಂದರೆ ಉನ್ನತಿ, ಆ ಉನ್ನತಿಯ ತುತ್ತ ತುದಿಯೇ ಮಹಾಭೂತಿ. ಅದನ್ನು ಪಡೆದವ, ಅತ್ಯುನ್ನತ ಸ್ಥಿತಿಯಲ್ಲಿ ಇರತಕ್ಕವ. ಯಾಕೆ? ಅವನು ಈಶ್ವರ, ಸರ್ವಸಮರ್ಥ, ಆಮ್ನಿಪೊಟೆಂಟ್, ಎಲ್ಲಕ್ಕಿಂತ ಎತ್ತರದಲ್ಲಿರುವವ, ಸರ್ವಸಮರ್ಥನಾದವ. ನಾನು ಎಲ್ಲರಂತೆ ಪಾಂಚಭೌತಿಕ ಶರೀರ ತೊಟ್ಟು ಬರ್ತೇನೆ ಅಂತ ತಿಳ್ಕೊಂಡಿದ್ದಾರೆ ಜನ. ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಯಾಕೆ ಬೇಕು ಪಾಂಚಭೌತಿಕ ಶರೀರ? ಈಗ ಮನುಷ್ಯನಿಗೆ ಯಾಕೆ ಬೇಕು ಅಂದರೆ ಅವನು ಅವನ ಕರ್ಮವನ್ನು ಅನುಭವಿಸಲಿಕ್ಕೆ ಬೇಕು. ನನಗೆ ಪಾಂಚಭೌತಿಕ ಶರೀರ ಅಲ್ಲ, ಭೂಮಿ ಬಂದಿದೆಯಲ್ಲೋ ನೀನು. ನಾನು ಬಂದರೆ ನಾನು ನನ್ನ ಸ್ವಂತ ರೂಪದಿಂದಲೇ ಕಾಣಿಸಿಕೊಳ್ಳಬಲ್ಲೆ ಅಲ್ಲ. ಪಂಚಭೌತಿಕ ಶರೀರ ಯಾಕೆ ಬೇಕು? ಜ್ಞಾನಾನಂದಮಯವಾದ ರೂಪವನ್ನೇ ನೀವು ಕಾಣುವಂತೆ ಮಾಡುವ ಶಕ್ತಿ ನನಗಿದೆ. ದಿವ್ಯಂ ದದಾಮಿತೆ ಚಕ್ಷುಹು. ಭಗವಂತ ಅರ್ಜುನಿಗೆ ಮಾತ್ರ ಅಲ್ಲ, ಭಗವಂತನ ರೂಪ ಕಾಣಬೇಕು. ನಮ್ಮ ಕಣ್ಣಿಗೆ ಕಾಣುವ ಶಕ್ತಿ ಇರುವುದೇನನ್ನು ನೋಡಿ. ಮಣ್ಣು ನೀರು ಬೆಂಕಿಯಿಂದ ಆದ ಫಾರ್ಮನ್ನು ಮಾತ್ರ ನೋಡ್ಲಿಕ್ಕಾಗೋದು, ಜ್ಞಾನಾನಂದಮಯವಾದ ರೂಪವನ್ನು ಈ ಕಣ್ಣು ನೋಡುವುದಿಲ್ಲ. ಆದರೆ ಭಗವಂತನನ್ನು ಕಂಡಿದ್ದಾರೆ ಜನ ಆ ಕಾಲದಲ್ಲಿ ಇದ್ದವರೆಲ್ಲ. ಹಾಗಾದರೆ ಭಗವಂತ ಭೂಮಿಯಲ್ಲಿ ಇದ್ದಷ್ಟು ಕಾಲವು ಅವನ ಜ್ಞಾನಾನಂದಮಯವಾದ ಶರೀರವನ್ನು ಕಾಣುವ ದಿವ್ಯ ಶಕ್ತಿ ಪ್ರತಿಯೊಬ್ಬನ ಕಣ್ಣಿಗೆ ಕೊಟ್ಟಿದ್ದಾನೆ ಭಗವಂತ. ಅರ್ಜುನನಿಗೆ ಆದ ವಿಶ್ವರೂಪ ಕಂಡದ್ದು. ಈ ಭಗವಂತನ ವಿಶ್ವರೂಪ ಅಲ್ಲ, ಕೃಷ್ಣ ರೂಪವನ್ನು ಕಾಣಬೇಕಾದರೂ ಜ್ಞಾನಾನಂದಮಯವಾದದ್ದು, ಮಣ್ಣಿನಿಂದಾದ್ದಲ್ಲ. ಹೇಗೆ ಕಂಡಿತು? ದಿವ್ಯ ದೃಷ್ಟಿ ಕೊಟ್ಟ. ಹೇಳ್ತಾನೆ, ನೀವು ನನ್ನನ್ನು ಕಾಣುವಂತೆ ಮಾಡುವ ಶಕ್ತಿ ನನಗಿದೆ, ನಾನು ಅದಕ್ಕೋಸ್ಕರ ಮಣ್ಣಿನ ಮೈ ಮಾಡ್ಕೊಂಡು ಬರಬೇಕಾಗಿಲ್ಲ.
ಪರಂ, ಈ ನನ್ನ ಸಾಮರ್ಥ್ಯ, ಆ ಅನಂತವಾದ ಸಾಮರ್ಥ್ಯ, ಸರ್ವೋತ್ತಮತ್ವ, ಸರ್ವೋನ್ನತವಾದ ಸ್ಥಿತಿ, ಇದು ಗೊತ್ತಿಲ್ಲದೆ ಇದ್ದವರು, ನನ್ನ ಇರವಿನ ಅರಿವು ಇಲ್ಲದೆ ಇದ್ದವರು, ನನ್ನ ಇರವೇ ಜ್ಞಾನಾನಂದಮಯ, ಬೇರೆ ಇದು ಭೌತಿಕವಾದ ಇರವೇ ಇಲ್ಲ ನನಗೆ, ಅದನ್ನು ಅರಿಯದವರು ನಾನು ಎಲ್ಲರಂತೆ ಪಾಂಚಭೌತಿಕ ಶರೀರ ತೊಟ್ಟು ಬರ್ತೀನಿ, ಶರೀರ ನಾಶ ಆದ ಬಿದ್ದು ಹೋಗುತ್ತೆ, ನನಗೂ ಹುಟ್ಟು ಸಾವಿದೆ ಅಂತ ತಿಳ್ಕೊಂಡಿದ್ದಾರೆ. ನಾನು ಎಲ್ಲರ ಹುಟ್ಟು ಸಾವುಗಳಿಗೆ ಕಾರಣ, ಅದನ್ನು ನನಗೆ ಹುಟ್ಟು ಸಾವು ಇಲ್ಲ. ಇದು ಜ್ಞಾನ. ಭಗವಂತರ ಬಗ್ಗೆ ನಾವು ಏನು ಜ್ಞಾನಂ ವಿಜ್ಞಾನ ಸಹಿತಂ, ಹೀಗೆ ಜ್ಞಾನದ ವಿವರಗಳನ್ನು ಕೊಡ್ತಾನೆ. ಇದಕ್ಕೆ ವಿರುದ್ಧವಾಗಿ ತಿಳ್ಕೊಂಡ್ರೆ ಎಂಥ ದೊಡ್ಡ ಆಪತ್ತಿನಲ್ಲಿ ನಾವು ಸಿಕ್ಕಿಬೀಳ್ತೇವೆ,